ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವಾಗ ಮದುವೆ ಮನೆ ಸ್ಟೈಲಲ್ಲೇ ಶಾವಿಗೆ ಪಾಯಸ ಮಾಡ್ತಾರಲ್ಲ ಆ ಟೆಕ್ಸ್ಚರಲ್ಲೇ ಶಾವಿಗೆ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು, ನಾನು ಇಲ್ಲಿ ಮೊದಲಿಗೆ 1 ಕಪ್ಪು ಶಾವಿಗೆ ತಗೊಂಡಿದ್ದೀನಿ. 1 ಕಪ್ ಶಾವಿಗೆಗೆ 2.5 ಕಪ್ ಹಾಲು ತಗೊಳ್ಳಿ, ಮತ್ತು 2.5 ಕಪ್ ನೀರು ತಗೊಬೇಕು, ಮತ್ತು ಒಂದು 2 ಟೇಬಲ್ ಸ್ಪೂನು ಬಾದಾಮ್ ಪೌಡ್ರ್ ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ, 1/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಬೇಕಂದರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಮತ್ತು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಒಂದು 4-5 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೇಸರಿ ತೊಗೊಂಡಿದ್ದೀನಿ. ಕೇಸರಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಬೇಡ. ನೋಡಿ, ಇವಾಗ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ನೀರು ಕಾಯ್ತಾ ಇರಲಿ. ಮತ್ತು ಬಾಣಲಿ ಇಟ್ಕೊಂಡು ಡ್ರೈ ಫ್ರೂಟ್ಸು ಮತ್ತು ಶಾವಿಗೆ ಹುರ್ಕೊಂಬಿಡೋಣ. ಇವಾಗ ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ತುಪ್ಪ ಹಾಕೊಳ್ಳೋಣ, ಒಂದು 2-3 ಸ್ಪೂನು. ಅದು ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ನಾನು ಇಲ್ಲೊಂದು 2.5 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ತುಪ್ಪ ಎಲ್ಲ ಕರಗಿದೆ. ಇವಾಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ, ರೋಸ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ. ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆಗುತ್ತೆ, ಮತ್ತು ಇದು ಬಾದಾಮಿ ಮತ್ತು ಗೋಡಂಬಿ ಗೋಲ್ಡನ್ ಬ್ರೌನ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಬರ್ತದೆ ಶಾವಿಗೆ ಪಾಯಸ. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಉದ್ದಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ನೋಡಿ, ಇದೇ ಬಾಣಲಿಗೆ ಶಾವಿಗೆ ತೊಗೊಂಡಿದ್ವಲ್ಲ, ಶಾವಿಗೆ ಹಾಕ್ಕೊಂಡು ಹುರ್ಕೊಂಡ್ಬಿಡೋಣ. ನೋಡಿ, ಶಾವಿಗೆ ಎಲ್ಲ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ. ನೀವು ಇದು ಹುರ್ಕೊಳ್ಳೋದು ಕರೆಕ್ಟಾಗಿ ಹುರ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಅಗ್ಸಿಸ್ಬಿಟ್ರೆ ಸ್ವಲ್ಪ ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಕರೆಕ್ಟಾಗಿ ಹುರ್ಕೊಳ್ಳಿ. ಇದು ನೋಡಿ, ಇವಾಗ ಕರೆಕ್ಟಾಗಿ ಹುರಿದಾಗಿದೆ. ನೋಡಿ, ಶಾವಿಗೆ ಎಷ್ಟು ಚೆನ್ನಾಗಾಗಿದೆ, ಕರೆಕ್ಟಾಗಿ ಆಗಿದೆ ಎಲ್ಲ. ಇವಾಗ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ವಲ್ಲ ಸೈಡಲ್ಲಿ, ಅದು ಬಿಸಿನೀರು ಕಾಯ್ದಿದೆ. ಇವಾಗ ಇದಕ್ಕೆ ಸೇರಿಸ್ಕೊಂಬಿಡೋಣ. ಇದು ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಿ. ಈ ಶಾವಿಗೆನೂ ಬಿಸಿ ಇರುತ್ತೆ ಮತ್ತು ಬಿಸಿ ನೀರಿರುತ್ತೆ, ಹಾಗಾಗಿ ನೋಡ್ಕೊಂಡು ನಿಧಾನಕ್ಕೆ ಹಾಕಿ. ನೋಡಿ, ಇವಾಗ ಶಾವಿಗೆ ಮತ್ತು ನೀರು ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ. ಈ ಶಾವಿಗೆ ಒಂದು 80%ಇಂದ 90% ಈ ನೀರಲ್ಲಿ ಚೆನ್ನಾಗಿ ಕುದೀಲಿ, ಅಂದರೆ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಕುದಿಸ್ಕೊಳ್ಳಿ. ಇನ್ನೊಂದು 10% 15% ಸಕ್ಕರೆ ಮತ್ತು ಹಾಲು ಜೊತೆ ಬೇಯಬೇಕಿದು. ಇವಾಗ ನೀರಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ. ಇದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ. ನೋಡಿ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇಟ್ಟು ನಾನು ಒಂದು 8ರಿಂದ 10 ನಿಮಿಷ ಆಗಿದೆ. ನೋಡಿ, ಇವಾಗ ಒಂದು 90% ಬೆಂದಿದೆ. ನೋಡಿ, ಮುಟ್ಟು ನೋಡಿದ್ರೆ ಕಟ್ ಆಗಬೇಕು, ಕಟ್ ಆಗ್ತಾ ಇದೆ. ನೋಡಿ, ಇವಾಗ ಇದಕ್ಕೆ ಹಾಲು ಸೇರಿಸ್ಕೊಂಬರೋಣ.
ನೀವು ಕಾಯಿಸಾದರೂ ಹಾಕ್ಕೊಳ್ಳಿ, ಹಸಿ ಹಾಲಾದರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನಿಲ್ಲ ಹಸಿ ಹಾಲೇ ಹಾಕ್ತಾಯಿದ್ದೀನಿ. ನೋಡಿ 2.5 ಕಪ್ಪು ಹಾಲು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. 5 ನಿಮಿಷನೂ ಬೇಡ, ಒಂದು 3ರಿಂದ 4 ನಿಮಿಷ ಕುದಿಸ್ಕೊಳ್ಳೋಣ. ನೀವು ಬಿಸಿ ಹಾಲು ಹಾಕ್ಕೊಂಡ್ರೆ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಹಸಿ ಹಾಲು ಹಾಕಿರೋದ್ರಿಂದ ಒಂದು 4ರಿಂದ 5 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಇದು ಒಂದು 3 ನಿಮಿಷ ಆದಮೇಲೆ ಸಕ್ಕರೆ ಸೇರಿಸ್ಕೊಂಡು ಅದೊಂದು 2 ನಿಮಿಷ ಸಕ್ಕರೆ ಜೊತೆ ಮತ್ತು ಹಾಲು ಸಾಕೆ ಎಲ್ಲ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ ಒಂದು 3ರಿಂದ 4 ನಿಮಿಷ ಆಗಿದೆ. ನೋಡಿ ಕುದಿ ಬರ್ತಾ ಇದೆ. ಇವಾಗ ಸಕ್ಕರೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಸಕ್ಕರೆನಲ್ಲೂ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳೋಣ. ಸಕ್ಕರೆ, ಹಾಲು, ಶಾವಿಗೆ, ನೀರು ಅದ್ರ ಜೊತೆ ಬೇಯ್ಲಿ. ನೋಡಿ ಒಳ್ಳೆ ಸ್ಟ್ರಕ್ಚರ್ ಬರ್ತಾ ಇದೆ. ನೋಡಿ ಇವಾಗ ಸಕ್ಕರೆ ಆಗಿ ಒಂದು 3ರಿಂದ 4 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಬಾದಾಮ್ ಪೌಡ್ರ್ ತೊಗೊಂಡಿದ್ವಲ್ಲ, ಬಾದಾಮ್ ಪೌಡ್ರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಶಾವಿಗೆ ಪಾಯಸ ಬರುತ್ತೆ. ಇವಾಗ ನೋಡಿ ಈ ಟೆಕ್ಸ್ಚರಲ್ಲಿ ಇರಬೇಕು. ನೋಡಿ ನಾನು ಟೋಟಲಿ ಹಾಲು ಹಾಕಿದ್ಮೇಲೆ ಒಂದು 6ರಿಂದ 8 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡಿ ಏಲಕ್ಕಿ ಪೌಡ್ರು ಮತ್ತು ಕೇಸರಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಇವಾಗ ನೋಡೋದಕ್ಕೆ ನಿಮ್ಗೆ ತೆಳ್ಳಗೆ ಕಾಣಿಸುತ್ತೆ ಅದು, ಬಟ್ ಕೂಲ್ ಆದಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಒಳ್ಳೆ ಟೆಕ್ಸ್ಚರಿಗೆ ಬಂದಿರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ ಒಂದು ಅರ್ಧ ಗಂಟೆ ಆಗಿದೆ. ಪಾಯಸ ಎಲ್ಲ ತಣ್ಣಗಾಗಿದೆ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿದೆ. ನೋಡಿ ಪರ್ಫೆಕ್ಟಾಗಿ ಆಗಿದೆ. ಇದು ನೋಡಿ ಸ್ಪೂನಲ್ಲಿ ತೆಗಿತಾ ಇದ್ರೆ ಅದೇ ಜಾರಿಗೆ ಬೀಳ್ತಾ ಇದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬೌಲ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.